ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಫ್ರೆಂಡ್ಸ್, ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ ನನ್ನ ಪಾಪುದು ಬರ್ಡೇ ಅಕ್ಟೋಬರ್ 1st. ಸೊ ನನ್ನ ಪಾಪು ಬರ್ಡೇ ದಿನವೇ ಈ ಸಾರಿ ಆಯುಧ ಪೂಜೆ ಬಿದ್ದಿದೆ. ಸೊ ನಾವು ಸ್ಟುಡಿಯೋಗೆ ಬಂದ್ವಿ. ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಅಂದರೆ ದೀಪ ಎಲ್ಲ ಬತ್ತಿ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಇದು ವಿಭೂತಿ ಎಲ್ಲ ಹಾಕಬೇಕಿತ್ತಲ್ಲ, ಸೊ ಅದನ್ನು ರೆಡಿ ಮಾಡ್ತಿದ್ದೆ. ಹಾಗೆ ಹೂವು ತಂದಿದ್ದರು, ಹೂವು ಹಾರ ರಘು ಕಾರಿಗೆ, ಮತ್ತು ಇಲ್ಲಿ ದೇವ್ರ ಫೋಟೋ ಇದೆ ಅದಕ್ಕೆ ತಂದಿದ್ದರು. ನೆಕ್ಸ್ಟ್ ಅಲ್ಲಿ ನಿಂಬೆಹಣ್ಣು ಮತ್ತು ತರಳಿರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಮನೆಯಿಂದನೇ. ಕಾರ್ಗೆ ಮತ್ತು ಎಲ್ಲ ಹಾಕ್ಬೇಕಿತ್ತಲ್ಲ, ಅಂಗಡಿಗೆಲ್ಲ ಕಟ್ಟಬೇಕಿತ್ತಲ್ಲ ಅದನ್ನು. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಪೂಜೆ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇವೆ. ದೆನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಗುಂಡ್ಲುಪೇಟೆಗೆ ಬಂದ್ವಿ. ಅಂದರೆ ಸ್ಟುಡಿಯೋಗೆ ಪೂಜೆ ಮಾಡಬೇಕಿತ್ತಲ್ಲ, ಸೊ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಡೈರೆಕ್ಟು ಬಂದ್ವಿ ಗುಂಡ್ಲುಪೇಟೆಗೆ. ಸ್ಟುಡಿಯೋಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಸಿಸ್ಟಮ್ಗೆಲ್ಲ ಪೂಜೆ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಸಿಸ್ಟಮ್ಗೆಲ್ಲ ಪೂಜೆ ಮಾಡೋದಕ್ಕೆ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಮುಗೀತು. ನೆಕ್ಸ್ಟ್ ಇಲ್ಲಿ ಕಾರ್ಗೂ ಹಂಗೆ ಪೂಜೆ ಮಾಡೋಣ, ಇಲ್ಲೇ ಮಾಡೋಣ ಅಂತ ಹೇಳಿ ಊರಲ್ಲಿ ಮಾಡಿರಲಿಲ್ಲ. ಸೊ ಕಾರ್ಗೂ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ತಿದ್ದೆ. ರಘು ಹೂವಿನ ಹಾರ ಎಲ್ಲ ಹಾಕ್ತಿದ್ದಾರೆ. ಸೊ ನಾನು ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿದೆ. ಅವರು ಹೂವಿನ ಹಾರ ಹಾಕಿದ್ರು. ನೆಕ್ಸ್ಟು ದೇವ್ರದ್ದು ಫೋಟೋಗೆಲ್ಲ ಅವರು ಹಾರ ಹಾಕಿದ್ರು. ಹಾಗೆಯೇ ಸ್ವೀಟ್ ಬಾಕ್ಸ್ ತಂದಿದ್ದರು. ಹಾಗೆಯೇ ಪೂಜೆ ನೋಡ್ತಿರ್ಬೋದು. ಪೂಜೆ ಎಲ್ಲ ಫೈನಲಿ ಮುಗೀತು. ಅಂದರೆ ರಘು ಕೂಡ ಪೂಜೆ ಮಾಡ್ತಿದ್ದಾರೆ. ನಾನು ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಬರ್ಡೇ ಪಾಪದು ಇಲ್ಲೇ ಗುಂಡ್ಲುಪೇಟೆಯಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅಂದರೆ ಇದು 3 years ಕಂಪ್ಲೀಟ್ ಆಗುತ್ತೆ ಅಲ್ವಾ. ಇದೊಂಥರ ಮೆಮೊರೇಬಲ್ ಬರ್ಡೇ ಅಂತ ಹೇಳ್ಬೋದು ನನ್ನ ಮಗಳದ್ದು. ಯಾಕಂದರೆ ಇದೇ ದಿನ ಆಯುಧ ಪೂಜೆ ಬಿದ್ದಿದೆ. ಸೊ ಇದೊಂಥರ ಸ್ಪೆಷಲ್ ಆಗಿರಲಿ, ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ ಇಲ್ಲೇ ಪಾರ್ಟಿ ಹಾಲ್ ಗುಂಡ್ಲುಪೇಟೆಯಲ್ಲಿ ಹೊಸದಾಗಿ ಒಂದು ಓಪನ್ ಆಗಿದೆ. ಸೊ ಇಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಮಾಡಬೇಕು. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ 11-12 o'clock ಆಗಿತ್ತು. ಲೇಟ್ ಆಯಿತು. ಮನೆಯಲ್ಲೆಲ್ಲ ರೆಡಿಯಾಗಿ ಬರಬೇಕಿತ್ತಲ್ಲ, ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬರಬೇಕಿತ್ತು. ಸೊ ರೆಡಿ ಆಗೋದು ಲೇಟ್ ಆಯಿತು. ಸೊ ಬಂದು ಫಸ್ಟು ಕಾರ್ಗೆ ಮತ್ತು ಸ್ಟುಡಿಯೋ ಸಿಸ್ಟಮ್ಗೆಲ್ಲ ಪೂಜೆ ಮಾಡಿದ್ವಿ. ನೋಡ್ತಿರ್ಬೋದು. ಪೂಜೆ ಎಲ್ಲ ಮುಗಿದಾಗ ರಘು ಸ್ವೀಟ್ ಕೊಡೋಕ್ಕೆ ಅಂತ ಓಪನ್ ಮಾಡ್ತಿದ್ರು ಸ್ವೀಟ್ ಬಾಕ್ಸ್. ಆ್ಯಂಡ್ ಪಾಪಗೆ ಅಮ್ಮ ರೆಡಿ ಮಾಡಿದ್ರು ಫ್ರಾಕ್ ಎಲ್ಲ ಹಾಕ್ಬಿಟ್ಟು. ಊರಿಂದ ಬರಬೇಕಾದ್ರೆ ಸಿಂಪಲ್ಲಾಗಿ ಒಂದು ಶಾರ್ಟ್ಸ್ ಮತ್ತು ಟಿ ಶರ್ಟ್ ಹಾಕಿದ್ದೆ. ಅವಳಿಗೆ ಈ ಥರ ಹಾಕಿದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಫ್ರಾಕ್ ಜಾಸ್ತಿ ವೇರ್ ಮಾಡೋಕ್ಕಾಗಲ್ಲ, ಅವಳಿಗೆ ತೆಗಿಸ್ಬಿಡ್ತಾಳೆ. ಸೆಲೆಬ್ರೇಷನ್ ಮಾಡಬೇಕಾದ್ರೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ನಾವು ರೆಡಿ ಮಾಡೋಣ ಅಂತ ಹೇಳಿ ಇಲ್ಲೇ ರೆಡಿ ಮಾಡೋಣ ಅಂತ ಫ್ರಾಕ್ನ ಬ್ಯಾಗಲ್ಲಿ ತಂದಿದ್ದೆ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಪಾರ್ಟಿ ಹಾಲ್ಗೆ ಹೋಗ್ತಿದ್ವಿ. ಪಾಪುದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಾನು ಹಂಗೆ ಲೈಟಾಗಿ ಟಚಪ್ ಮಾಡಿಕೊಂಡೆ. ಮೇಕಪ್ಪು ಅಂದರೆ ಬೆಳಿಗ್ಗೆ ಮಾಡ್ಕೊಂಡು ಬಂದಿದ್ದೆ ಒಂದು 9-10 o'clock. ಬರೋ ಅಷ್ಟರಲ್ಲಿ 12 o'clock ಆಗಿತ್ತಲ್ಲ, ಸ್ವಲ್ಪ ಇದಾಯಿತು. ಸೊ ಹಂಗೇ ಟಚಪ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ನಾವು ಫೈನಲಾಗಿ ಪಾರ್ಟಿ ಹಾಲ್ ಹತ್ರ ಬಂದ್ವಿ. ಇದು ಹೊಸದಾಗಿ ಓಪನ್ ಆಗಿರೋದು SV ಇವೆಂಟ್ಸ್ ಆ್ಯಂಡ್ ಬೇಕ್ಸ್ ಅಂತ ಇದ್ರದ್ದು ನೇಮ್ ಬಂದು. ಇದು ಗುಂಡ್ಲುಪೇಟೆಯಲ್ಲಿರೋದು. ಇವಾಗ ಹೊಸದಾಗಿ ಓಪನ್ ಆಗಿರೋದು ಅನಿಸುತ್ತೆ. ಮೇ ಬಿ ಒಂದು 2-3 months ಆಗಿರಬೇಕು ಅನಿಸುತ್ತೆ. ಸೊ ಫ್ರೆಂಡ್ಸ್, ನಾವು ಬೇಕ್ರಿಗೆ ಬಂದ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಬೇಕ್ರಿಗೆ ಕೇಕ್ ತೊಗೊಂಡೋಗೋಣ ಅಂತ ಹೇಳಿ ಬಂದ್ವಿ. ಸೊ ನೇಮ್ ಕೇಳಿದ್ರು. ರಘು ಪೇಪರಲ್ಲಿ ಬರೆದು ಕೊಟ್ಟರು, ಹಾರ್ವಿಕಾ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಕೇಕ್, ವೆರೈಟೀಸ್ ಆಫ್ ಕೇಕ್. ಬಟ್ ನಾವು ನಾರ್ಮಲ್ ಕೇಕ್ನೇ ತೊಗೊಂಡ್ವಿ, ಪೇಸ್ಟ್ರಿ ಕೇಕ್ ಏನು ತೊಗೊಳ್ಳಿಲ್ಲ. ಸೊ ನಾರ್ಮಲ್ ಕೇಕ್ನೇ ತೊಗೊಂಡ್ವಿ. ಸೊ ಫೈನಲಾಗಿ ಬಂದ್ವಿ. ಕೇಕ್ ತೊಗೊಂಡು ಪಾರ್ಟಿ ಹಾಲ್ ಹತ್ರ ಬಂದ್ವಿ. ಅಮ್ಮ ಮತ್ತು ಅತ್ತೆ ಪಾಪ 3 ಜನನೂ ಇಲ್ಲಿ ಕಳಿಸಿದ್ವಿ. ಇಲ್ಲಿ ಹೋಗಿರಿ ಅಂತ ಹೇಳಿ ನಾವು ಕಳಿಸ್ಬಿಟ್ಟು ನಾವು ಕೇಕ್ ತರೋಕ್ಕೆ ಹೋಗಿದ್ವಿ. ಸೊ ನೋಡ್ತಿರ್ಬೋದು, ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕೇಕು ಕೂಡ ಅಲ್ಲೇ ಇತ್ತು. ಬಟ್ ರಘು ಯಾಕೋ ಆಚೆ ಕಡೆ ತೊಗೊಂಡು ಬರೋಣ ಅಂತ ಹೇಳಿದ್ರು. ಅದಕ್ಕೆ ಓಕೆ ಅಂತ ಹೇಳೋಕೆ ತಂದ್ವಿ. ನೋಡ್ತಿರ್ಬೋದು, ಡೆಕೋರೇಷನ್ ಮಾತ್ರ ಮಸ್ತ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು, ಅಂದರೆ ನಾನು 2 yearsಯಿಂದನೂ ನಾನೇ ಡೆಕೋರೇಷನ್ ಮಾಡ್ತಿದ್ದೆ. ಬಟ್
ಈ ಥರ ಎಲ್ಲ ನಾವು ಡೆಕೋರೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬುಕ್ ಮಾಡ್ಕೊತಿದ್ದೆ ಮೀಶೋದಲ್ಲಿ ಡೆಕೋರೇಷನ್ ಐಟಮ್, ಬರ್ಡೇ ಡೆಕೋರೇಷನ್ ಐಟಮ್ಸ್ ಎಲ್ಲ ಬುಕ್ ಮಾಡಿ ನಾನು ಮನೇಲಿ ಡೆಕೋರೇಷನ್ ಮಾಡ್ತಿದ್ದೆ. ಬಟ್ ನಾವು ಎಷ್ಟೇ ಟ್ರೈ ಮಾಡಿದ್ರು ಈ ಥರ ಎಲ್ಲ ಡೆಕೋರೇಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ರಘು ಹೇಳಿದ್ರು ಇಲ್ಲಿ ಚೆನ್ನಾಗಿರುತ್ತೆ ನೋಡೋಣ ಮಾಡ್ಸೋಣ ಅಂತ ಅಂದ್ಕೊಂಡು ನಾವಿಲ್ಲಿ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಸೊ ಫ್ರೆಂಡ್ಸ್, ಇದು ನೋಡ್ತಿರ್ಬೋದು ನನ್ನ ಮಗಳ ಬರ್ಡೇ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಇದು. ಯಾಕಂದರೆ ತುಂಬಾ ಇಷ್ಟ ಆಯಿತು ನನಗೆ ಡೆಕೋರೇಷನ್ ಆ್ಯಂಡ್ ಏನೋ ಈ ದಿನ ನನಗೆ ಮೆಮೊರೇಬಲ್, ಲೈಫ್ ಟೈಮ್ ಮೆಮೊರೇಬಲ್, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಡೆಕೋರೇಷನ್ ಆಗಿರ್ಬೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮಗಳ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲೋ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿ ಗೆಸ್ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಮಿಸ್ ಮಾಡ್ದಲೇ ನೋಡಿ.